ಸೊ ಜಾತ್ಯತೀತತೆ ವ್ಯಾಖ್ಯಾನ ಕಾಂಗ್ರೆಸ್ಸದ್ದೇನಿದೆ ಅದು ಆರ್ ಎಸ್ ಎಸ್ನ ವ್ಯಾಖ್ಯಾನ ಅಲ್ಲ. ಆದ್ದರಿಂದಾಗಿ ಇದನ್ನು ವಿರೋಧಿಸಬೇಕು ಅಂತಿರ್ತಾವೆ. ಅಲ್ಲ, ಜಾತ್ಯತೀತತೆ ಅನ್ನುವಂಥದ್ದು ಏನು ಕಾಂಗ್ರೆಸ್ ಪ್ರತಿಪಾದಿಸ್ತಾ ಇದೆ ಅದು ಸಂವಿಧಾನದಲ್ಲಿ ಏನು ಪ್ರತಿಪಾದನೆ ಆಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನು ಪ್ರತಿಪಾದನೆ ನಡೆದಿದೆ ಆ ಪ್ರತಿಪಾದನೆಯ ಆಧಾರದಲ್ಲಿಯೇ ಕಾಂಗ್ರೆಸ್ ತನ್ನ ಜಾತ್ಯತೀತತೆಯನ್ನು ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನದಲ್ಲಿ ಜಾತ್ಯತೀತತೆ ಶಬ್ದ ಅಂದ್ರೆ ಶಬ್ದ ಇರಲಿಲ್ಲ. ಆದರೆ ಜಾತ್ಯತೀತತೆ ಅನ್ನುವಂಥ ಪರಿಕಲ್ಪನೆಗೆ ಪೂರಕವಾಗುವಂತಹ ಎಲ್ಲ ಅಧಿನಿಯಮಗಳು ಸಹಿತ ಅದರಲ್ಲಿ ಸೇರಿಸಲ್ಪಟ್ಟಿತ್ತು ಅಂತ ಎಲ್ಲ ಕಲಂಗಳಲ್ಲೂ ಸಹಿತ ಅದನ್ನು ಪ್ರತಿಪಾದಿಸಿದ್ರು. ಅದನ್ನು ನಾವು ತದನಂತರದಲ್ಲಿ ಏನು 75ರ ದಶಕದಲ್ಲಿ ನಾವು ತಿದ್ದುಪಡಿ ಅಂತಂದ್ವಿ. ಆಗ ಅಲ್ಲಿ ಸಮಾಜವಾದಿ ಮತ್ತು ಸೆಕ್ಯುಲರ್ ಅನ್ನ ಇಡೀ ಕಾನ್ಸ್ಟಿಟ್ಯೂಷನ್ ಒಂದು ಎಸೆನ್ಸ್ ಏನಿತ್ತು ಅದು ಪೀಠಿಕೆಗಳಲ್ಲಿ ಪ್ರಕಟ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಸೇರಿಸಿದ್ದೇವೆ. ಸೊ ಜಾತ್ಯತೀತತೆ ಅನ್ನುವಂಥ ಒಂದು ಶಬ್ದ ಏನಿದೆ ಅದಕ್ಕೊಂದು ಆಧ್ಯಾತ್ಮಿಕತೆಯ ಸ್ಪರ್ಶ ಇದೆ. ಜಾತ್ಯತೀತತೆ ಅನ್ನೋದು ಅದು RSSನವರ ದೃಷ್ಟಿಯಲ್ಲಿ ಅದು ಪಶ್ಚಿಮದಿಂದ ಎರವಲು ತಂದದ್ದು ಅಂತ ಅವ್ರು ಪ್ರತಿಪಾದಿಸ್ತಾರೆ. ಆದರೆ ಅದು ಪಶ್ಚಿಮದಿಂದ ಎರವಲು ತಂದದ್ದಲ್ಲ. ಅದು ಭಾರತದ ನೆಲದಲ್ಲಿಯೇ ಹುಟ್ಟಿದ ಬಸವಣ್ಣ, ಬುದ್ಧ, ಮಹಾವೀರ ಇವರು ಪ್ರತಿಪಾದಿಸಿದ ಅಥವಾ ಕನ್ನಡದ ಕನಕ, ಕುವೆಂಪು ಪ್ರತಿಪಾದಿಸಿದ ವಿಚಾರವೇ ಜಾತ್ಯತೀತತೆ. ಆದ್ದರಿಂದ ಜಾತ್ಯತೀತತೆ ಅನ್ನೋದು ಭಾರತದ ನೆಲದ ಶಬ್ದ. ಅದು ಹಾಗಾಗಿ ಭಾರತದ ನೆಲದ ಒಂದು ನೆಲದಿಂದನೇ ಹುಟ್ಟಿ ಬಂದಂಥ ಒಂದು ಪುಷ್ಪ, ಅದು ಘಮ, ಅದು ಗಂಧ, ಸುಗಂಧ ಅದು. ಹಾಗಾದ್ರೆ ಅದಕ್ಕೆ ಅವರು RSS ವಿರೋಧ ಇರೋದ್ರಿಂದ ಸ್ಪಷ್ಟವಾಗಿ ಭಾರತೀಯ ಚಿಂತನೆಗೆ ಅವರು ವಿರೋಧ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ.